ನೀವು ಸ್ಕೂಲ್ ಟೀಚರ್ ಶ್ರೀದೇವಿ ಅಲ್ವಾ? ಹೌದು. ನಾನೇ ನೋಡಿದ್ ನಿಮ್ಮನ್ನ. ಮತ್ತೆ ಆ ಬಸ್ ಸ್ಟ್ಯಾಂಡಲ್ಲಿ ಅಂಗಡಿ ಇದೆಯಲ್ಲ, ನಾರಾಯಣ್. ಹಾ, ಸ್ವಾತಂತ್ರ್ಯ ದಿನದಂದು ಅಲ್ಲಿಗೆ ಬಂದಿದ್ದೆ. ಕಣ್ಮೆಟಿಕ್ಸೋ ಸ್ಪರ್ಧೆಯಲ್ಲಿ ನೀವೇ ಅಲ್ವಾ ಗೆದ್ದಿದ್ದು? ನನಗೇನೆ. ಇವರು ಅಮ್ಮ, ಇವರು ಅಜ್ಜಿ. ಇವ್ರು ಯಾರು? ನಿಮ್ಮ ಅಜ್ಜಿನ? ಅಮ್ಮ 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 ಅಂತೆ. ನಿಮ್ ಕುಟುಂಬದ ಬಗ್ಗೆ ತುಂಬಾ ಕೇಳಿದ್ದೀನಿ. ಪಟೇಲ್ರು ಗೋಪಿನಾಥ್ ಅವರ ದೂರದ ಸಂಬಂಧಿ. ಎಷ್ಟ್ ದಿನ ಇರ್ತೀರಾ ಇಲ್ಲಿ? ಇವತ್ತೇ ಹೋಗ್ತೀರಾ? ಇಲ್ಲ, ನಾಳೆ ಹೋಗ್ತಾರೆ. ಹೌದು, ಎಲ್ಲಿ ಉಳ್ಕೊಂಡಿದ್ದೀರಾ? ಗುರುವಾರಪ್ಪನ್ ಲಾಡ್ಜಲ್ಲಿ. ಹಾ, ನಾವು ಅಲ್ಲೇ ಉಳ್ಕೊಂಡಿರೋದು. ಹಾಗಾದ್ರೆ ದೇವಸ್ಥಾನಕ್ಕೆ ಹೋಗ್ ಬನ್ನಿ, ರೂಮಲ್ಲಿ ಮಾತಾಡೋಣ. ಸರಿ. ಹಾ, ಅಮ್ಮ ಬನ್ನಿ. ಆ ಕಾಲದಲ್ಲಿ ಅವ್ರ ಕುಟುಂಬದ ಬಗ್ಗೆ ಎಷ್ಟು ಹೆಸರಿದೆ. ಆ ಹುಡುಗಿನ ಅವ್ರಮ್ಮನ ನಾವು ಹತ್ರದಿಂದ ನೋಡಿದೆ, ನಮ್ ಪುಣ್ಯ. ನಿಜ ಹೇಳ್ತೀನಿ, ಆ ಹುಡ್ಗಿನ ಸುಮ್ನೆ ಹೊಗಳೋದಲ್ಲ. ಆ ಸೀರೆಲಿ ಆ ಹುಡ್ಗಿನ ನೋಡ್ತಾ ಇದ್ರೆ ಒಳ್ಳೆ ಮಹಾಲಕ್ಷ್ಮಿ ತರ ಕಾಣಿಸ್ತಿದ್ಲು. ಹುಡುಗಿ ನೋಡಿದ್ರೆ ಎಂತ ಸೌಂದರ್ಯ. ನಿನಗೆ ಹೇಗೋ ಆ ಹುಡುಗಿ ಪರಿಚಯ ಆಗಿದ್ದು? ನನಗೆಲ್ ಗೊತ್ತು, ಅವತ್ ಯಾವತ್ತ ನೋಡಿದ್ದೆ ಅಷ್ಟೆ. ಆ ಹುಡುಗಿ ನಡವಳಿಕೆನ ನೋಡಿದ್ರ ನೀವು? ಅವಶ್ಯಕತೆ ಇಲ್ದೆ ಒಂದ್ ಮಾತು ಆಡ್ಲಿಲ್ವಲ್ಲ. ಅದಕ್ಕೆ ಹೇಳೋದು, ದೊಡ್ಡ ಕುಟುಂಬದವ್ರು ಅಂದ್ರೆ ಹೀಗೇ ಇರ್ತಾರೆ. ನಾರಾಯಣನ್ಗೆ ಅವಳನ್ನೇ ನೋಡಿದ್ರೆ ಹೇಗೆ? ಆದ್ರೂ ಏನೋ ಒಂದ್ ಕಡಿಮೆ ಅಂತ ಅನ್ನಿಸ್ತಿದೆ. ಸಾಕ್, ನಿಲ್ಲಿಸ್ತೀರಾ? ಯಾರನ್ನ ನೋಡಿದ್ರು ಮದ್ವೆ ವಿಚಾರನೆ. ದೇವಸ್ಥಾನಕ್ಕೆ ಹೋಗೋ ಟೈಮ್ ಆಯ್ತು. ಪ್ರಸಾದ ಚೀಟಿಯಲ್ಲಿ ಅಮ್ಮ ಹತ್ರನೇ ಇದೆ. ತಗೋ. ಏನಪ್ಪ, ಹಾಗೆ ಎಲೆ ಅಡ್ಕೆನು ತಂದ್ಬಿಡು. ಸರಿ. ಈ ಸಂಬಂಧನೇ ನೋಡ್ಬಿಡೋಣ. ತಗೋ, ಇದನ್ ಎಲ್ಲಿಡ್ಬೇಕೋ ಅಲ್ಲಿಟ್ಬಿಡು. ಇವಾಗ ಉಸಿರು ಬಂತು ನನ್ಗೆ. ಇದೆಲ್ಲ ನಂಗೆ ಅಭ್ಯಾಸ ಇಲ್ಲ. ಶ್ರೀದೇವಿ, ನನಗೆ ಯಾಕೋ ಭಯ ಆಗ್ತದೆ. ಯಾಕೆ ಭಯ ಪಡ್ತೀಯ? ಕೆಲ್ಸ ಆಗ್ಬೇಕು ಅಂದ್ರೆ ಈ ತರ ತುಂಬಾ ನಾಟಕ ಮಾಡ್ಬೇಕು. ಅದು ನಿಮ್ಗೆ, ನನಗಿದೆಲ್ಲ ಯಾಕೆ ಬೇಕು? ಸಂಬಂಧ ಇಲ್ಲ ಅಂದ್ರೂ ನಂದು ಅವಳ್ದು ಮದ್ವೆ ಆಗ್ಬೇಕು. ನೀನ್ ಏನ್ ಹೇಳ್ತಿದ್ಯಾ? ಇವತ್ತಲ್ಲ ನಾಳೆ ಅಮ್ಮಗೂ ಅಜ್ಜಿಗೂ ವಿಚಾರ ಗೊತ್ತೇ ಆಗತ್ತೆ. ಅವಾಗೇನು? ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಆಗು ಅಂತಾರೆ. ಅದ್ ಸಂತೋಷ ಪಡೋ ವಿಚಾರನೇ ತಾನೆ. ಸರಿ, ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ನೀವಿಬ್ರು ಇಲ್ಲೇ ಇರಿ, ಆಯ್ತಾ? ನೀವೆಲ್ಲಿ ಹೋದ್ರು ನನ್ಗೇನು. ಈ ಜಾಗದಲ್ಲಿ ನನ್ ಮಗ ಆಗಿದ್ದಿದ್ರೆ ಆಯ್ತು, ನನ್ನ ಕ್ಷಮಿಸ್ಬಿಡಮ್ಮ. ನೀನು ಕಲೆಕ್ಟರ್ ದೂರದ ಸಂಬಂಧ ಅಂತ ಹೇಳಿದ ತಕ್ಷಣ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗ್ಬಿಟ್ಟಿದ್ಯಾ. ಅವರೆಲ್ಲ ಇವಳ ಸೌಂದರ್ಯದ ಬಗ್ಗೆನೇ ಮಾತಾಡ್ತಿರ್ತಾರೆ. ಇಲ್ ನೋಡು, ಕಲೆಕ್ಟ್ರ, ಡಾಕ್ಟ್ರ, ಐಜಿ ಏನ್ ಬೇಕಾದ್ರೂ ಆಗಿರ್ಲಿ, ಆದ್ರೆ ನನ್ನ ಊಟದಲ್ಲಿ ಕೈ ಹಾಕ್ಬೇಡ. ಏನ್ ಮಾತು ಅಂತ ಆಡ್ತೀರಮ್ಮ? ನಿಮ್ಮನ್ನ ಸಿಕ್ಕಾಕ್ಸೋ ತರ ನಾನೇನಾದ್ರೂ ಮಾತಾಡ್ತೀನಾ? ನಮ್ಮಿಬ್ರಿಗೂ ಮದ್ವೆ ಆದ್ಮೇಲೆ ಈ ನಾರಾಯಣ್ಗೆ 4 ಜನ ಅಮ್ಮ ಇರ್ತಾರೆ, ನಿಮ್ಮನ್ನು ಸೇರಿ. ಅದೆಲ್ಲ ಸರಿ. ಇಷ್ಟೆಲ್ಲಾ ಮಾತಾಡ್ತಾ ಇದೀರಲ್ಲ, ನಿಮ್ ಮನೆಯವರೆಲ್ಲ ಇದಕ್ಕೆ ಒಪ್ಕೊಂಡಿಲ್ಲ ಅಂದ್ರೆ? ಒಪ್ಕೊಳ್ಳಿಲ್ಲ ಅಂದ್ರೆ ನಾವಿಬ್ರು ಓಡೋಗ್ತೀವ ಅಷ್ಟೇ. ಹಾ, ಬಾ. ಒಂದ್ ನಿಮಿಷ ಬಂದೆ. ಓಡೋಗ್ಬಿಡೋಣ, ಏನಂತ್ಯ? ಇಲ್ಲೇ ನಿಂತಿದ್ರಾ? ಮಕ್ಳು ಎಲ್ಲಿಗ್ ಹೋದ್ರು? ಮಗಳೇನೋ ಹರಕೆ ಹೊತ್ಕೊಂಡಿದ್ಲು, ಅದ್ರ ಪ್ರಸಾದ ತಗೊಳಕ್ ಹೋದ್ಲು. ಯಾರ್ ಮಗಳು? ನನ್ ಮಗಳು. ಯಾವ್ದೋ ಊರು ಹೇಳಿದ್ರಲ್ಲ, ಏನ್ ಹೆಸ್ರು ಹೇಳಿ? ಹೆಸ್ರೇನೋ ಅವ್ನು ಹೇಳಿಲ್ವಾ? ಕಲೆಕ್ಟ್ರು ಗೋವಿಂದಾಚಾರ್ರು ತಂಗಿ ಅಂತ ತಾನೇ ಹೇಳಿದ್ದು. ಹೌದು, ಹಾಗೆ ಅಲ್ವಾ ನಾರಾಯಣ ಹೇಳಿದ್ದು. ಆಹಾ, ನಾವೇನ್ ದೊಡ್ಡ ವಂಶದವ್ರಲ್ಲ. ಆದ್ರೆ ಒಳ್ಳೆ ಕುಟುಂಬದವ್ರು ಯಾರು ಅಂತ ನಮಗ್ ಗೊತ್ತಾಗುತ್ತೆ. ನೋಡಿ, ನೀವ್ ನಿಜ ಹೇಳಿಲ್ಲ ಅಂದ್ರೆ ನಾನ್ ಸುಮ್ನಿರಲ್ಲ. ನೀವ್ ಯಾರು? ನಾನ್ ಯಾರು ಅಂತ ಹೋಗಿ ನಿಮ್ ಹುಡುಗನ ಹತ್ರ ಕೇಳಿ. ಅವನ್ ಹೇಳಿದಕ್ಕೆ ನಾನ್ ಈ ವೇಷ ಹಾಕೊಂಡಿರೋದು, ಅವ್ರಿಗ್ ಸಹಾಯ ಆಗ್ಲಿ ಅಂತ. ನೀವ್ ಈ ಕಲೆಕ್ಟರ್ ಗೋಪಿನಾಥ್ಗೆ ಏನಾಗ್ಬೇಕು? ಕಲೆಕ್ಟರ್ ಗೋಪಿನಾಥ್ ಅವ್ರಿಗೆ ಪಿಂಡ. ನನ್ಗ ಶ್ರೀದೇವಿ ಟೀಚರ್ ಶಾಲೆಯಲ್ಲಿ ಉಪ್ಪಿಟ್ಟು ಮಾಡೋದೇ ಕೆಲ್ಸ. ಅಯ್ಯೋ ದೇವ್ರೇ, ಗುರುವಾಯೂರಪ್ಪ, ಉಪ್ಪಿಟ್ಟ? ನಾವಿಬ್ರು ಒಟ್ಟಿಗೆ ಈಗ ಅಲ್ಗೆ ಹೋದ್ರೆ ಎಲ್ಲರಿಗೂ ಅನುಮಾನ ಬರುತ್ತೆ.
ಮೊದ್ಲು ನೀನ್ ಅರ್ಚನೆ ಮುಗೀತು ಅಂತ ಹೋಗು. ಸ್ವಲ್ಪ ಹೊತ್ತಾದ್ಮೇಲೆ ನಾನು ಹಿಂದೆನೆ ಬರ್ತೀನಿ. ಈ ತರ ಸುಳ್ಳು ಹೇಳಕ್ ನನಗೆ ಭಯ ಆಗುತ್ತೆ. ನಮ್ಮ ಇಡೀ ಕುಟುಂಬದಲ್ಲಿರೋ ಗಂಡು ಮಗ ಅಂದ್ರೆ ನಾನು ಒಬ್ನೇ. ಅವ್ರು ನನ್ನ ದಿಢೀರ್ ಅಂತ ಬಿಟ್ಟು ಹೋಗೋದಿಲ್ಲ. ಹೋಗು. ಅಜ್ಜಿ, ಪ್ರಸಾದ. ಏನೇ ನಿನ್ ನಿಜವಾದ ಹೆಸರು? ಶ್ರೀದೇವಿ. ಓ, ಅದು ಸುಳ್ಳಲ್ಲ ತಾನೇ? ನೀನೇ ತಾನೇ ನನ್ ಮಗನ್ಗೆ ಮ್ಯಾಕ್ಸಿ ಕೊಟ್ಟು ಬೀಳ್ಸ್ಕೊಂಡಿದ್ದು? ಕಲೆಕ್ಟರ್ ಗೋಪಿನಾಥ್ ಅವರ ಮೊಮ್ಮಗಳಂತೆ. ತುಂಬಾ ದಿನದಿಂದ ನನ್ನನ್ನು ಏಮರಿಸ್ತಾ ಇದ್ಯಾ. ಯಾರೇ ನೀನು? ನೀನ್ ಅವಳ ಹತ್ರ ಏನು ಮಾತಾಡ್ಬೇಡ. ಬಾಯಿಜಿದ್ ಸಾಕು. ಮಗಳೇ ಬಾ ಇಲ್ಲಿ ಬಾ. ಅಜ್ಜಿ ಕರೀತಾ ಇದ್ದೀನಿ, ಬಾ ಕೂತ್ಕೋ. ಪರವಾಗಿಲ್ಲ, ಅಳ್ಬೇಡ. ಅಯ್ಯಯ್ಯಪ್ಪ, ಏನ್ ರಶ್ ಗೊತ್ತಾ? ಸಿಕ್ಕಾಪಟ್ಟೆ ರಶ್. ಓಹೋ, ಇವತ್ತೇನೋ ವಿಶೇಷವಾದ ದಿನ ಅಂತೆ. ಪಾಯಸದ ಕ್ಯೂ ನೋಡ್ಬೇಕಿತ್ತು. ಎಷ್ಟಿತ್ತು ಗೊತ್ತಾ? ಕಡಿಮೆ ಅಂದ್ರೂ ಅರ್ಧ ಕಿಲೋಮೀಟರ್ ದೂರ ಇತ್ತು. ಏನ್ ಮಾಡ್ತೀರಾ? ಇಷ್ಟು ದಿನ ಇಂಥ ಬುದ್ಧಿನೇ ಇರ್ಲಿಲ್ಲ, ಇವಾಗ ಅದು ಶುರು ಆಯ್ತು. ಯಾವುದು? ಸುಳ್ಳು ಹೇಳೋದು. ಹಾಗಾದ್ರೆ ನೀನ್ ನಮ್ಮನ್ ಬಿಟ್ಟು ಓಡೋಗ್ಬಿಡ್ತೀಯ ಅಲ್ವಾ? ಈ ಒಂಟಿ ಕಾಲ್ ಇಟ್ಕೊಂಡು ಎಲ್ಲಿಗೆ ಓಡೋಗ್ತೀಯ ಅಂತ ನಾವು ನೋಡ್ತೀವಿ. ನಮ್ಮನ್ನ ದೇವಸ್ಥಾನ ಕರ್ಕೊಂಡ್ ಬರಕ್ಕೆ ಎಷ್ಟು ಅವಸರ ಆಗಿತ್ತು. ಇದು ಮೊದ್ಲೇ ಹೇಳೋಕೆ ಏನೋ ಇದ್ ಆಗಿತ್ತು. ನಡೆಯಲ್ಲ ಅಂತ ಗೊತ್ತಿತ್ತು, ಅದಕ್ಕೇನೆ. ನೀನ್ ಸುಳ್ಳು ಹೇಳಿದ್ರು ಇವಳು ಸುಳ್ಳು ಹೇಳಲ್ಲ. ಎಲ್ಲಿ ಉಪ್ಪಿಟ್ಟು ಮಾಡೋ ಮುದುಕಿ? ನಾನಿಲ್ಲಿದ್ದೀನಿ. ಅದು ಸರಿ ಅನ್ನೋ. ಹೌದಾ ಕೃಷ್ಣ? ಎಲ್ಲ ಸರಿ ಆಗೋಯ್ತು. ನಮ್ಮ ಹತ್ರ ಇನ್ಮೇಲೆ ಇದೆಲ್ಲ ನಮ್ಗೆ ಯಾವ ಬೇಕಿತ್ತಾ? ತೊಂದ್ರೆನೂ ಇಲ್ಲ. ನಾವು ಧೈರ್ಯವಾಗಿ ಓಡಾಡಬಹುದು. ಏನೋ ಏನದು? ಅಯ್ಯೋ ನಿನ್ನ. ಚೆನ್ನಾಗಿ ಎಟ್ ಬೀಳತ್ತೆ. ಆದ್ರೂ ನೀವು ನಮ್ಮನ್ನೇ ಯಾಮರ್ಸಕ್ ನೋಡಿದ್ರಲ್ಲ. ಒಂದು ಹುಡುಗನ್ ಜೊತೆ ದೇವಸ್ಥಾನಗಳನ್ನ ಸುತ್ತುತ್ತಿದ್ರೆ ಅದನ್ ಏನಂತ ಹೇಳೋದು ಗೊತ್ತಿಲ್ದೆ ಕೇಳ್ತಾ ಇದ್ದೀನಿ, ಹೇಳಿ. ನಾನು ಶ್ರೀದೇವಿ ಗುರುವಾಯೂರಪ್ಪ ದೇವಸ್ಥಾನಕ್ಕೆ ಹೋಗಿದ್ದಂತೂ ನಿಜ. ಅದನ್ ಬಿಟ್ಟು ಬೇರೆ ಏನೇನೋ ಹೇಳ್ಬೇಡಿ. ಇಲ್ ನೋಡಿಯಮ್ಮ, ನಾನ್ ನಿಮ್ಮ ಹತ್ರ ಕೇಳಲಿಲ್ಲ. ಶ್ರೀದೇವಿ ಏನ್ ಹೇಳ್ತೀರಾ? ನಾನಲ್ಲಿ ಹೋಗಿದ್ದೇನೋ ನಿಜಾನೇ. ಅವನ್ನ ಅಲ್ಲಿ ಭೇಟಿ ಮಾಡ್ದ? ನೋಡ್ದೆ. ನೋಡ್ದೆ ತಾನೆ? ಹಾಗಾದ್ರೆ ವಿಷಯ ಅಲ್ಲಿವರೆಗೂ ಮುಂದುವರೆದಿದೆ ಅಲ್ವಾ? ಈ ವಿಷಯ ನಾನ್ ಮೀಟಿಂಗ್ ಅಲ್ಲಿ ಹೇಳಿ ಪನಿಷ್ಮೆಂಟ್ ಮಾಡಿಸ್ತೀನಿ. ಸ್ಕೂಲಿಗೆ ಕೆಟ್ಟ ಹೆಸರು ಬರೋ ತರ ನಾನು ಯಾವ ಕೆಲ್ಸನೂ ಮಾಡಿಲ್ಲ. ಇದಕ್ಕೋಸ್ಕರ ನನ್ನ ಸಸ್ಪೆಂಡ್ ಮಾಡೋ ಹಾಗಿದ್ರೆ ನೀವ್ ಮಾಡ್ಬೋದು. ನಾನು ಹೋಗ್ತೀನಿ. ಯಾಕಮ್ಮ ಹೀಗ್ ಕೆಟ್ಟೋಗ್ತೀಯಾ? ಈ ಹೇಮನ್ ನೋಡು, ಎಷ್ಟು ಒಳ್ಳೆ ಗುಣ. ಅವಳು ಈ ತರ ತಪ್ಪಾದ ವಿಷಯ ಮಾಡಿದಳ? ಹೇಮಾ, ಇವಳಗ್ ಸ್ವಲ್ಪ ಬುದ್ಧಿ ಹೇಳು. ನಾನ್ ಯಾವಾಗ್ಲೂ ಹೇಳ್ತೀನಿ, ನನಗ್ ಯಾರ ಉಪದೇಶನೂ ಬೇಕಿಲ್ಲ. ಮಾನ ಮರ್ಯಾದೆ ಇಲ್ದಿರೋರ್ ಹತ್ರ ಏನ್ ಮಾತಾಡೋದು? ಅದನ್ನೇ ನಾನು ಹೇಳ್ತಾ ಇರೋದು. ಮಾನ ಮರ್ಯಾದೆ ಇಲ್ದಿರೋರ್ ಹತ್ರ ಏನ್ ಸ್ವಲ್ಪ ಮಾತಾಡೋದು? ನಿಲ್ಲಿ. ಕೆಲ್ಸ ಬಿಟ್ಟು ಮನೆಗೆ ಹೋಗ್ತೀನಿ ಅಂತ ಯಾರತ್ರಾದ್ರೂ ಬೆಟ್ ಕಟ್ಟಿದ್ಯಾ? ಇಲ್ಲಂದ್ರೆ ಬಿಸ್ಕೆಟ್ ಎಲ್ಲ ಎತ್ಕೊಡು. ಹೋಗು ಹೋಗು. ನಾನೇನ್ ಕೇಳ್ತಾ ಇದ್ದೀನಿ? ಕುಟುಂಬ ಕೆಟ್ಟ ಹೆಸರು ತಂದ್ಕೊಟ್ರೆ ಅಷ್ಟೇ. ಯಾರೇ ಅವನು? ನಿಮ್ ಹತ್ರ ಯಾರಿದನ್ ಹೇಳಿದ್ದು? ಅದ್ಯಾರಾದ್ರೂ ಆಗಿರ್ಲಿ, ಅವನ್ ಯಾರು ಅಂತ ನಿಂಗ್ ಗೊತ್ತಾ? ಯಜಮಾನ್ರು ನಿಮ್ಗೆ ತಪ್ಪಾಗಿ ಹೇಳಿದಾರೆ. ಇವಳು ಯಾವತ್ತೂ ಅಂತ ತಪ್ಪು ಕೆಲ್ಸ ಮಾಡೋದಿಲ್ಲ. ನೀನ್ ಸಪೋರ್ಟ್ ಎಲ್ಲ ಮಾಡ್ಬೇಡ, ಅವಳು ಬಾಯಿ ಬಿಡ್ಲಿ. ನಿಜ ಏನು ಅಂತ ಅಣ್ಣನ ಹತ್ರ ನೀನೇ ಹೇಳು. ನಿಜಾನೇ, ನನಗವ್ರಂದ್ರೆ ತುಂಬಾ ಇಷ್ಟ. ಅವ್ರಿಗೂ ನಾನಂದ್ರೆ. ಏನೇ ಏನಿವಾಗ? ತಪ್ಪು ಮಾಡಿದ ಆ ಮನುಷ್ಯನ ಇಲ್ಲ ನಾವ? ಏನಾಯ್ತು ಶ್ರೀದೇವಿ ನಿನ್ಗೆ? ಒಳ್ಳೆ ಸಂಬಂಧ ನಾವು ಹುಡುಕ್ತಿದ್ವಲ್ಲ, ಕಾಲಿಲ್ದೇ ಇರೋನ್ ಯಾಕ್ ಬೇಕು? ಅವ್ರಿಗೆ ಕಾಲಿಲ್ದೆ ಹೋದ್ರು ನಾನು ಅವ್ರನ್ನ ಪ್ರೀತಿಸಿದೀನಿ. ನನಗ್ ಜೀವನ ಅಂತ ಒಂದಿದ್ರೆ ಅದು ಅವ್ರ ಜೊತೆನೆ ಆಗಿರ್ಬೇಕು. ಅದು ನಿನ್ ಕನ್ಸಲ್ಲೂ ಅನ್ಕೋಬೇಡ. ಆ ಡ್ರಿಲ್ ಮಾಸ್ಟರ್ ಸಂಬಂಧನ ನಾವೀಗ್ಲೇ ಫಿಕ್ಸ್ ಮಾಡೋಣ. ಅದು ನಡೆಯಲ್ಲ. ನಡೆಯೋದಿಲ್ವಾ? ಮನೆಯೆಲ್ಲ ಸರಿ ಮಾಡಿಸಿ ಕರೆಂಟ್ ಎಲ್ಲ ತಗೋಬೇಕು ಅಂತ ಆಸೆ ಇದೆ. ಅದೃಷ್ಟವಶ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಿದೆ. ಇದನ್ನ ಹಾಕೊಂಡು ನಡೆಯೋವಾಗ ನಿಂಗೆ ನೋವಿದ್ಯಾ? ಇಲ್ಲ, ಅವನಿಗೆ ಯಾವ ನೋವು ಇಲ್ಲ. ಅವನ್ಗದು ಸ್ವಂತ ಕಾಲ್ ತರಾನೆ. ಮುಂದಿನ ತಿಂಗಳು 1ನೇ ತಾರೀಕೆ ನಾನು ಕೆಲ್ಸದ ಮೇಲೆ ಊರಿಗೆ ಹೋಗ್ತಾ ಇದ್ದೀನಿ, ಡೆಹ್ರಾಡೂನ್ಗೆ. ಅದಕ್ಕೂ ಮುಂಚೆ ಈ ಮದ್ವೆ ಮಾಡೋದಕ್ಕೆ ಸಾಧ್ಯನಾ? ಇನ್ 20 ದಿವಸ ಇದೆ ಅಷ್ಟೇ, ಅಷ್ಟ್ರಲ್ಲಾಗುತ್ತಾ? ನಾನಂತೂ ಓಪನೆ.
ಎಲ್ಲಾ ವಿಷಯನೂ ಇದ್ದಾಗ ಹೇಳೋದೆ ನನ್ ಕರ್ತವ್ಯ. ಮುಚ್ಚದೆ ಹೇಳ್ಬಿಡಿ, ನಮ್ಗಿರೋದು ಒಬ್ನೇ ಒಬ್ಬ ಮಗ ತಾನೆ. ನಿಜ ಹೇಳ್ಬೇಕಂದ್ರೆ ನನ್ಗೀ ಮದುವೆ ಇಷ್ಟ ಇಲ್ಲ. ನನ್ನ ಇಷ್ಟದ ಪ್ರಕಾರ ಯಾವುದೂ ನಡೆಯೋದಿಲ್ಲ. ಹಾಗೆ ಮುಂದೆ ಒಂದೊಳ್ಳೆ ಕುಟುಂಬದ ಹುಡುಗ ಸಂಬಂಧ ಇದೆ. ಒಬ್ಬ ಡ್ರಿಲ್ ಮಾಸ್ಟರ್ ಮನೆ ಪಕ್ಕ. ಇವತ್ತೇ ಅಂದ್ರು ಮದುವೆ ಮಾಡ್ಕೊಳಕ್ಕೆ ರೆಡಿ ಇದ್ದಾನೆ. ಅಲ್ಲ, ಹಾಗಂತ ಅವಸರ ಏನಿಲ್ಲ. ಅದು ವ್ಯಾಪಾರ ಆಗೋವರೆಗೂ, ಮನೆ ರೆಡಿ ಆಗೋವರೆಗೂ, ಮತ್ತೆ ಕರೆಂಟ್ ಬರೋವರೆಗೂ ನನ್ನ ಕೈಲಿ ವೇಟ್ ಮಾಡಕ್ಕಾಗಲ್ಲ. ಅಯ್ಯೋ ಹಾಗೆ ಹೇಳ್ಬೇಡಿ. 25ನೇ ತಾರೀಕು ಒಂದ್ ಮುಹೂರ್ತ ಇದೆ ಅಂತ ಹೇಳಿದ್ರಲ್ಲ, ಅವತ್ತು ಗುರುವಾಯೂರಲ್ಲಿ ಮದ್ವೆ ಮಾಡ್ಸಕ್ಕೆ ನಾವ್ ಒಪ್ಕೋತೀವಿ ಅಲ್ವಾ ಅಮ್ಮ? ಹಾಗಾದ್ರೆ ಈ ಬುಧವಾರ ನಾರಾಯಣ ಮತ್ತೆ ನೀವು ನಮ್ಮ ಮನೆಗ್ ಬಂದ್ಬಿಡಿ. ಹುಡುಗಿ ನೋಡೋ ಶಾಸ್ತ್ರ ಬೇರೆ ಇರುತ್ತಲ್ಲ. ಮೆಕ್ಕಿರೋ ವಿಷಯ ಎಲ್ಲ ಅಲ್ಲೇ ಮಾತಾಡೋಣ. ಹಾ ಸರಿ. ನಾನ್ ಸ್ವಲ್ಪ ರಫ್ ಮನುಷ್ಯ ಅಂತ ಎಲ್ರೂ ಹೇಳ್ತಾರೆ. ವಿಷಯ ಎಲ್ಲ ಓಪನ್ ಆಗಿ ಹೇಳ್ತೀನಿ ಅಲ್ವಾ, ಅದಕ್ಕೆ. ಅಯ್ಯೋ, ನಮ್ಗಾಗ ಅನಿಸ್ಲೇ ಇಲ್ಲ. ನಮಗೂ ಅನ್ಸಿಲ್ಲ. ಹಾಗಾದ್ರೆ ಬುಧವಾರ ಸಿಗೋಣ. ಹಾ